ಸೊ ವೆಲ್ಕಮ್ ಅಗೇನ್ ಫ್ರೆಂಡ್ಸ್. ಹೈಟ್ ಆಗು ಅಂತಿದ್ರು. ಸೊ ಅದಕ್ಕೆ ಸೈಕಲ್ ರಿಪೇರಿ ಮಾಡ್ಸಕ್ಕೆ ಹೋಗ್ತಿದ್ದೀನಿ. ಇಲ್ಲ ಮನೆ ಕೆಲಸದವ್ರು ನೋಡಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫೈನಲಿ ನನ್ನ ಸೈಕಲ್ ರೆಡಿ. ಅದಾದಮೇಲೆ ನಮ್ಮಮ್ಮ ರಾಗಿ ಮಾಡಿದ್ರು. ನನಗೆ ಜ್ವರ ಬಂದಿತ್ತು ಆ್ಯಕ್ಚುಲಿ, ಅದಕ್ಕೆ ಸ್ಪೋರ್ಟ್ಸ್ ಇತ್ತು, ನಾನು ಹೋಗ್ಬಾರ್ದು ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಒತ್ತಾಯ ಮಾಡಿದ್ರು, ಅದಕ್ಕೆ ಹೋಗ್ತಿದ್ದೀನಿ. ಹುಷಾರಿಲ್ಲ ಅಂದರೆ ಹೋಗ್ತಿದ್ದೀನಿ ಅಷ್ಟೇ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಗೇಮ್ಸಲ್ಲಿದ್ದರು. ಚೆನ್ನಾಗಿತ್ತು, ಬಟ್ ಎಂಜಾಯ್ ಮಾಡಿದೆ. ಗೈಸ್ ಇಲ್ಲಿ ಇದ್ದಾಳಲ್ಲ ಇವಳು, ಬರೀ ಆಡಾಡಿಸ್ತಾಳೆ ಗೈಸ್. ನಾನು ಹುಷಾರಿಲ್ಲ ಅಂದರೂ ಬಂದು ಕರ್ಕೊಂಡೋಗೋ ಅಂತೆ. ಎಷ್ಟು ದೂರದಿಂದ ಬಂದಿ ನಾನು. ನಮ್ಮ ಸರ್ರು ಮ್ಯಾಮು ಎಲ್ಲರೂ ತುಂಬ ಚೆನ್ನಾಗಿ ಆಟಾಡಿದರು. ಅವರು ಕೂಡ ಗೇಮ್ಸಲ್ಲಿದ್ದರು, ಕೆಲವೊಂದು ಗೇಮ್ಸಲ್ಲಿ ಅಂದರೆ ಅವರೇ ಆಟಾಡಿದರು ಹಂಗೆ ನಾರ್ಮಲಾಗಿ. ಅಲ್ಲಗುರು ನಾನು ಯಾವ ಗೇಮಲ್ಲೂ ಇದ್ದಿದ್ದಿಲ್ಲ ಗೊತ್ತಾ. ಇವರೇ ಸುಮ್ಮನೆ ಸುಳ್ಳಲ್ಲಿ ಕರ್ಸಿದ್ರು ನನ್ನ ಫ್ರೆಂಡ್ಸು. ಹೋಗಿದ್ದಂತೂ ಹೋದೆ, ಬಟ್ ನಾನು ಚೂರು ಬೇಗನೆ ಬಂದೆ, ಆಗಲಿಲ್ಲ. ಫಸ್ಟ್ ಸ್ಪೂನ್ ಟೇಸ್ಟ್ ಮಾಡೋಣ ಇದೆ ಅಂತ ನೋಡೋಣ. ನಮ್ಮಮ್ಮ ಅದಕ್ಕೆ ಬರೀ ಕರ್ಡು, ಸಾಲ್ಟು, ಚಿಲ್ಲಿ ಪೌಡ್ರು, ಚಾಟ್ ಮಸಾಲ ಅಷ್ಟೇ ಹಾಕಿರೋದು. ಅದಿಷ್ಟು ಹಾಕಿ ಮಿಕ್ಸ್ ಮಾಡೋದು ಅದನ್ನ. ಅದಕ್ಕೆ ಕುಕ್ಕುಂಬರು, ಕ್ಯಾರೆಟ್, ಟೊಮೆಟೊ, ಆನಿಯನ್ನು, ಸೋಯಾ ಚಂಕ್ಸ್, ಅದಾದಮೇಲೆ ಬೇಕಂದರೆ ಚಿಲ್ಲಿ, ಅದಿಷ್ಟು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಅಂದರೆ ಅದೊಂಥರ ಪ್ರೋಟೀನ್ ಥರನೂ ಆಗುತ್ತೆ. ಡಯಟ್ ಮಾಡೋರಿಗೂ ತುಂಬ ಯೂಸ್ಫುಲ್ ಆಗುತ್ತೆ, ಸ್ಕಿನ್ಗೂ ತುಂಬ ಒಳ್ಳೆಯದು. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿ. ಇವಳು ಮಾಡ್ಕೊಂಡಿದ್ದು ಉಳ್ದಿದ್ದು ನನಗೆ ಹಚ್ತಾಳೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಾನು ಕುತ್ಕೊಂಡಿದ್ದೆ, ನಮ್ಮಮ್ಮ ಆರ್ಡರ್ ತಗೊಂಬಂದ್ರು. ಏನಂತ ನೋಡ್ತೀನಿ, ಚಾಕ್ಲೇಟ್. ಇದು ಡಾರ್ಕ್ ಚಾಕ್ಲೇಟ್ ಆರ್ಡರ್ ಮಾಡಿದ್ರು. ಫಸ್ಟ್ ನಮ್ಮಮ್ಮ ತಲೆ ಕೆಟ್ಟು ಇಷ್ಟು ದೊಡ್ಡ ಚಾಕ್ಲೇಟ್ನ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಗೈಸ್. ಅದಾದಮೇಲೆ ಇದು ಅಂಶಿತಾ ನಾನು ಇವಳು ತಿನ್ನೋಕೆ ಹೋದ್ವಿ. ನಾನೇನು ಹೆವಿ ತಿನ್ನಲಿಲ್ಲ. ಇದು ನಮ್ಮಮ್ಮ ಮನೆಯಲ್ಲೇ ಬೆಣ್ಣೆ ಮಾಡಿದರು. ನನಗೆ ಬೆಣ್ಣೆ ತುಂಬ ಇಷ್ಟ ಗೊತ್ತಾ, ಸಖತ್ತಾಗಿರುತ್ತೆ. ಅದೇನೋ ಕೂಲ್ ಸ್ವೀಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಮಾಡ್ಲಿಂಗ್ ಕ್ಲಾಸಿಗೆ ಹೋದೆ. ಮಾಡ್ಲಿಂಗ್ ಕ್ಲಾಸಿಗೆ ಹೋಗಿ ಅದು ಮುಗಿಸ್ಕೊಂಡು ಮನೆಗೆ ಹೋದೆ. ಅದಾದಮೇಲೆ ಮನೆಗೆ ಹೋಗಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ನಮ್ಮ ಅಜ್ಜಿ ಜೊತೆ ಹೊರ್ಗಡೆ ತಿನ್ನೋಣ ಅಂತ ಬಂದ್ವಿ. ಚಳಿ ಇತ್ತಲ್ಲ ಅದಕ್ಕೆ.